ಹಾಯ್ ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನು ಇವತ್ತು ಬಾಂಬೆ ಬಿರಿಯಾನಿ ಮಾಡ್ತಾ ಇದ್ದೀನಿ. ಚಿಕನ್ ಬಿರಿಯಾನಿ 1 kg ಚಿಕನ್ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಒಂದು ಜಾರ್ನಲ್ಲಿ 1 ಟೇಬಲ್ ಸ್ಪೂನ್ ಧನಿಯಾ ಕಾಳು, 1 ಟೀ ಸ್ಪೂನ್ ಜೀರಿಗೆ, 1 8 ಏಲಕ್ಕಿ, 1 2 ಚಕ್ಕೆ ಪೀಸು, 1 4 ಲವಂಗ, ಒಂದು ಸ್ವಲ್ಪನೇ ಜಾವಿತ್ರಿ, ಸ್ವಲ್ಪನೇ ಜಾಕಾಯಿ, ಸ್ವಲ್ಪನೇ ಚಕ್ರ ಮಗ್ಗು, 1 2 ಟೇಬಲ್ ಸ್ಪೂನ್ ಖಾರ ಪುಡಿನ ಹಾಕೊಂಡು ಎಲ್ಲ ನೈಸಾಗಿ ಪೌಡ್ರ್ ಮಾಡಿ ಒಂದು ಪ್ಲೇಟ್ನಲ್ಲಿ ತೆಗೆದ್ಬಿಡಿ. ಒಂದು ಪಾತ್ರೆ ಬಿಸಿಟ್ಟಿದ್ದೀನಿ. ಒಂದು 4 ರಿಂದ 5 ಚಮಚದಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ 4 ರಿಂದ 5 ದೊಡ್ಡ ಸೈಜ್ ಈರುಳ್ಳಿನ ಹಾಕಿ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿ. ನೋಡಿ, ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆದ ನಂತರ ಒಂದು ಪ್ಲೇಟ್ನಲ್ಲಿ ತೆಗೆದ್ಬಿಡಿ. ಈರುಳ್ಳಿನ ಸ್ವಲ್ಪ ತಣ್ಣಗಾಗಕ್ಕೆ ಇಟ್ಬಿಡಿ. ತೆಗೆದು ಮಿಕ್ಕಿರೋ ಅಂಥ ಕುಕ್ಕಿಂಗ್ ಆಯಿಲ್ನಲ್ಲೇ 1 kg ಚಿಕನ್ನ ಹಾಕ್ತಾ ಇದ್ದೀನಿ. ಚಿಕನ್ನ ಹಾಕಿ 4 ರಿಂದ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಈ ಥರ ಫ್ರೈ ಮಾಡೋದ್ರಿಂದ ಚಿಕನ್ ಪೀಸಸ್ ಒಡೆಯೋದಿಲ್ಲ, ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, 4 ರಿಂದ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಒಂದು ಪ್ಲೇಟ್ನಲ್ಲಿ ತೆಗೆದ್ಬಿಡಿ. ಉರಿನ ಕಡಿಮೆ ಇಡಿ. ಮಿಕ್ಕಿರೋ ಅಂಥ ಕುಕ್ಕಿಂಗ್ ಆಯಿಲ್ನಲ್ಲೇ 1 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು 10 ರಿಂದ 15 ಹಸಿಮೆಣಸಿಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿಕಾಯಿ ಪೇಸ್ಟ್ನ ಹಾಕಿ 1 2 ಚಕ್ಕೆ ಪೀಸು, ಒಂದು 4 ಲವಂಗ, ಒಂದು 7 ರಿಂದ 8 ಕರಿಮೆಣಸು, ಒಂದು ಬಿರಿಯಾನಿ ಎಲೆ ಹಾಕಿ, ಒಂದು ದೊಡ್ಡ ಏಲಕ್ಕಿ, ಒಂದು ಚಿಕ್ಕ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 2 ಟೇಬಲ್ ಸ್ಪೂನ್ ಪುದೀನ ಎಲೆ, ಒಂದು ಸ್ವಲ್ಪನೇ ಕರಿಬೇವು ಎಲೆ, ನಾವು ಮಸಾಲೆ ಪೌಡ್ರ್ ಮಾಡ್ಕೊಂಡಿದ್ವಲ್ವ ಅದನ್ನ ಹಾಕಿ, 1/4 ಟೀ ಸ್ಪೂನ್ ಅರಿಶಿನ ಹಾಕಿ 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಯಲ್ಲಿ ಸಿಮ್ನಲ್ಲಿ. 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾವು ಚಿಕನ್ನ ಫ್ರೈ ಮಾಡಿಟ್ಟಿದ್ವಲ್ವ ಅದನ್ನ ಹಾಕಿ 1 ರಿಂದ 2 ನಿಮಿಷ ಫ್ರೈ ಮಾಡಿ. 1 ರಿಂದ 2 ನಿಮಿಷ ಫ್ರೈ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ. 1 ಕಪ್ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿ ಮೀಡಿಯಂ ಉರಿಯಲ್ಲಿ ಚಿಕನ್ ಸಾಫ್ಟ್ ಆಗೋವರೆಗೂ ಬೇಯಿಸಿ ಮಧ್ಯೆ ಮಧ್ಯೆ ತಿರುಗಿಸ್ತಾ ಇರಿ. ನೋಡಿ, ಮಧ್ಯೆ ಮಧ್ಯೆ ತಿರುಗಿಸ್ತಾ ಚಿಕನ್ ಸಾಫ್ಟ್ ಆಗೋವರೆಗೂ ಬೇಯಿಸಿದ್ದೀನಿ. ಚಿಕನ್ ಚೆನ್ನಾಗಿ ಬೆಂದಿದೆ. ಬೆಂದ ನಂತರ ಒಂದು ದೊಡ್ಡ ಸೈಜ್ 4 ಟೊಮೆಟೊ ಹಣ್ಣು, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಚಿಕ್ಕ ಹಿಡಿಯಷ್ಟು ಪುದೀನ ಎಲೆ, ಒಂದು 200 ಗ್ರಾಮ್ ಮೊಸರು, 1 ಟೀ ಸ್ಪೂನ್ ಚಾಟ್ ಮಸಾಲ, ಒಂದು 2 ನಿಂಬೆ ಹಣ್ಣಿನ ರಸನ ಹಾಕಿ ನಾವು ಫ್ರೈ ಮಾಡಿಟ್ಟಿದ್ವಲ್ವ ಈರುಳ್ಳಿ ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ರಿಂದ 3 ನಿಮಿಷ ಬೇಯಿಸಿ. ನೋಡಿ, 2 ರಿಂದ 3 ನಿಮಿಷ ಬೇಯಿಸಿದ್ದೀನಿ. ಇಷ್ಟಾದರೆ ಸಾಕು. ಕೆಳಗಡೆ ಇಳಿಸ್ಬಿಡಿ. ಒಂದು 3 ಲೀಟರ್ನಷ್ಟು ನೀರು ಬಿಸಿಟ್ಟಿದ್ದೀನಿ. ನೀರು ಚೆನ್ನಾಗಿ ಕುದಿಯುವಾಗ 1 2 ಚಕ್ಕೆ ಪೀಸು, 1 4 ಏಲಕ್ಕಿ, 1 ಟೀ ಸ್ಪೂನ್ ಶಾಜೀರ, 1 4 ಲವಂಗ, ಒಂದು ಬಿರಿಯಾನಿ ಎಲೆನ ಹಾಕಿ, ಒಂದು ನಿಂಬೆ ಹಣ್ಣಿನ ರಸ, 1 2 ಟೀ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ 1 kg ರೈಸ್ನ ಒಂದು ಅರ್ಧ ಗಂಟೆ ನೆನೆಸಿಟ್ಟಿರುವಂಥ ರೈಸ್ನ ಹಾಕಿ ಮಿಕ್ಸ್ ಮಾಡಿ 80% ಬೇಯೋವರೆಗೂ ಬೇಯಿಸಿ. ನೋಡಿ, 80% ಬೆಂದಿದೆ ರೈಸು. ಸ್ವಲ್ಪ ಮುರಿತಾ ಇರಿ. ಇಷ್ಟಾದರೆ ಸಾಕು. ಒಂದು ಅರ್ಧ ರೈಸ್ನ ಈ ಗ್ರೇವಿ ಮೇಲೆ ಹಾಕಿ ಇನ್ನು ಮಿಕ್ಕಿರೋ ಅಂಥ ಅರ್ಧ ರೈಸ್ನ 90% ಬೇಯೋವರೆಗೂ ಬೇಯಿಸಿ. ಮತ್ತೆ 1 ರಿಂದ 2 ನಿಮಿಷ. ನೋಡಿ, ಮತ್ತೆ 1 ರಿಂದ 2 ನಿಮಿಷ ಬೇಯಿಸಿದ್ದೀನಿ ಮಿಕ್ಕಿರೋ ಅಂಥ ರೈಸು. ಮಿಕ್ಕಿರೋ ರೈಸ್ ಕೂಡ ತೆಗೆದು ಚೆನ್ನಾಗಿ ಇದರಲ್ಲಿ ಹಾಕಿ ಗ್ರೇವಿಯಲ್ಲಿ ಎಲ್ಲ ರೈಸ್ ಹಾಕಿ ನಂತರ ಒಂದು ಹಂಚು ಬೀಸಿಟ್ಟಿದ್ದೀನಿ. ಹಂಚು ಮೇಲೆ ಈ ಪಾತ್ರೆನ ಇಡಿ. ರೈಸ್ ಚೆನ್ನಾಗಿ ಈ ಥರ ಹರಡಿ ಮೇಲ್ಗಡೆಯಿಂದ ಸ್ವಲ್ಪ ಫುಡ್ ಕಲರು, ಸ್ವಲ್ಪ ತುಪ್ಪನ ಹಾಕಿ ಮುಚ್ಚಳ ಮುಚ್ಚಿ ಮೇಲೆ ಒಂದು ವಜೆ ವಸ್ತು ಇಟ್ಟು ಜಾಸ್ತಿ ಊರಲ್ಲಿ 3 ರಿಂದ 4 ನಿಮಿಷ, ಸಿಮ್ನಲ್ಲಿ 8 ರಿಂದ 10 ನಿಮಿಷ ದಮ್ ಬಿಡಿ. ನೋಡಿ, ಜಾಸ್ತಿ ಊರಲ್ಲಿ 3 ರಿಂದ 4 ನಿಮಿಷ, ಸಿಮ್ನಲ್ಲಿ 8 ರಿಂದ 10 ನಿಮಿಷ ದಮ್ ಬಿಟ್ಟಿದೆ. ರೆಡಿಯಾಗಿದೆ. ನೋಡಿ, ರೈಸ್ ಎಷ್ಟು ಚೆನ್ನಾಗಿ ಉದುರಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಸರ್ವ್ ಮಾಡಿ. ರೆಡಿಯಾಗಿದೆ. ತುಂಬಾ ರುಚಿಯಾಗಿರೋಂಥ ಈ ಬಾಂಬೆ ಚಿಕನ್ ಬಿರಿಯಾನಿನ ಖಂಡಿತ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ.